ಮಾಡಿದ ಒಳ್ಳೆಯದನ್ನು ಮರೆತು ಕೇವಲ ಕೆಲವು ತಪ್ಪುಗಳನ್ನು ಮಾತ್ರ ದೊಡ್ಡದಾಗಿ ಬಿಂಬಿಸುವ ಈ ಸಮಾಜದ ಜಾಗೃತಿಯಿಂದ ಇರಿ. ಹಾಗೆ ಕುಟುಂಬದಲ್ಲಿ ವ್ಯಕ್ತಿಗಳ ನಡುವೆ ಬರೀ ತಪ್ಪುಗಳನ್ನೇ ನೋಡುವ ಬದಲು ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ಕೂಡ ಗುರುತಿಸಿದಾಗ ಉತ್ತಮ ಬದಲಾವಣೆ ಸಾಧ್ಯ. ಈ ಸಮಾಜದಲ್ಲಿ ಇರುವವರು ಒಳ್ಳೆಯವರು ಅಲ್ಲ, ಕೆಟ್ಟವರು ಅಲ್ಲ, ಎಲ್ಲರೂ ಕೂಡ ಸಮಯ ಸಂದರ್ಭಗಳಿಂದ ಬದಲಾಗುತ್ತಾರೆ ಅಷ್ಟೇ. ಮನುಷ್ಯರಲ್ಲಿ ಅಹಂಕಾರ ಕಡಿಮೆಯಾದಾಗ ಅಭಿಮಾನವೇನೆಂದು ತಿಳಿಯುತ್ತದೆ. ಹಾಗೆ ಅಹಂ ಶೂನ್ಯವಾದಾಗ ಇತರರನ್ನು ಹೇಗೆ ಗೌರವಿಸಬೇಕೆಂದು ನಿಮಗೆ ಖಂಡಿತವಾಗಿಯೂ ಅರ್ಥವಾಗುತ್ತದೆ. ಜೀವನದಲ್ಲಿ ಕೋಪ ಪ್ರಕೃತಿಯ ಸಹಜವಾದ ಭಾವ. ಎಲ್ಲ ವ್ಯಕ್ತಿಗಳಿಗೂ ಕೂಡ ಕೋಪವು ಬರುವುದು ಸಹಜ. ವ್ಯತ್ಯಾಸ ಇರುವುದು ಪ್ರಮಾಣದಲ್ಲಿ. ಕೆಲವರಿಗೆ ಕೋಪವು ಸ್ವಲ್ಪ ಪ್ರಮಾಣದಲ್ಲಿ ಮತ್ತು ಕೆಲವರಿಗೆ ಕೋಪವು ಅತಿಯಾಗಿ ಕ್ಷಣ ಮಾತ್ರದಲ್ಲಿ ಬರುವುದು. ಅಸಲಿಗೆ ಕೋಪವು ಯಾರಿಗೂ ಬೇಡವಾಗಿದೆ. ಕೋಪ ಬಂದಾಗ ವ್ಯಕ್ತಿಗಳ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ವಿಜ್ಞಾನ ಕೂಡ ಹೇಳುತ್ತದೆ. ಅತಿಯಾದ ಕೋಪವು ಬಹಳ ಸಮಸ್ಯೆಗಳನ್ನು ಹಾಗೆ ಕೆಲವೊಮ್ಮೆ ಅನಾಹುತಗಳನ್ನು ಉಂಟು ಮಾಡುತ್ತದೆ. ಕೋಪವು ಯಾರಿಗೂ ಬೇಡವಾಗಿದೆ. ನಾವೆಲ್ಲರೂ ಕೋಪವನ್ನು ತಡೆಯಲು ನಿಯಂತ್ರಿಸಲು ಯತ್ನಿಸುತ್ತಿರುವೆವು. ಇಲ್ಲ, ಸಾಧ್ಯವಿಲ್ಲ. ತಡೆಯುವುದಾಗಲಿ ನಿಯಂತ್ರಿಸುವುದಾಗಲಿ ಸಾಧ್ಯವಿಲ್ಲ. ಯಾವುದನ್ನು ಎಷ್ಟು ನಿಯಂತ್ರಿಸುವೆವೋ ಅದು ಅಷ್ಟೇ ಗಟ್ಟಿಗೊಳ್ಳುತ್ತದೆ. ಮೊದಲಿಗೆ ಕೋಪದ ಮೂಲವನ್ನು ಅರ್ಥೈಸಿಕೊಳ್ಳಬೇಕು. ಆಗ ಮಾತ್ರವೇ ಕೋಪದಿಂದ ವಿಮುಕ್ತಿ ಪಡೆಯಬಹುದು, ಶಾಂತತೆಯನ್ನು ಪಡೆಯಬಹುದು. ಅಸಲಿಗೆ ಕೆಲವು ಸಂದರ್ಭಗಳಲ್ಲಿ ಕೋಪವು ಒಳ್ಳೆಯದೇ. ಕೆಲವು ವ್ಯಕ್ತಿಗಳನ್ನು ಸರಿಪಡಿಸಲು ಕೋಪವೆಂಬ ಆಯುಧವು ಬೇಕಾಗುತ್ತದೆ. ಅವರನ್ನು ಸರಿಪಡಿಸುವುದು ಧರ್ಮವಾಗಿ ಕಾಣಿಸುತ್ತದೆ. ಆದರೆ ಆ ಕೋಪವು ಅರಿವಿನಿಂದ ಕೂಡಿದ್ದಾಗಿರಬೇಕು. ಅರಿವಿನಿಂದ ಕೂಡಿದ ಕೋಪವು ನಮ್ಮ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ. ಕೇವಲ ಅವರನ್ನು ಸರಿಪಡಿಸುವ ಅಥವಾ ಶಿಸ್ತಿನಿಂದ ಇಳಿಸುವ ಸಲುವಾಗಿ ಕೋಪವನ್ನು ಉಪಯೋಗಿಸುತ್ತಿರುವೆವು. ಆದರೆ ಅರಿವಿಲ್ಲದೆ ಕೋಪವು ಬಹಳ ಅನಾಹುತಕ್ಕೆ ದಾರಿಯಾಗುತ್ತದೆ. ಅರಿವಿಲ್ಲದ ವ್ಯಕ್ತಿ ಕೋಪದಲ್ಲಿದ್ದಾಗ ತೆಗೆದುಕೊಳ್ಳುವ ನಿರ್ಣಯಗಳು ಅಥವಾ ಆಡುವ ಮಾತುಗಳು ಬಹಳ ಆವೇಶಭರಿತವಾಗಿರುತ್ತದೆ. ಆದ್ದರಿಂದ ಇತರರಿಗೆ ಬಹಳ ದುಃಖ, ನೋವನ್ನು ಉಂಟು ಮಾಡುತ್ತದೆ. ಅಸಲಿಗೆ ಕೋಪದ ಮೂಲ ಯಾವಾಗ ನಮಗೆ ಯಾವುದೇ ಪರಿಸ್ಥಿತಿ, ಸಂದರ್ಭ, ವಿಷಯ, ವಸ್ತು ಅಥವಾ ವ್ಯಕ್ತಿ ನಮಗೆ ಬೇಕಾದ ರೀತಿ ಇರುವುದಿಲ್ಲವೋ ಆಗ ನಮಗೆ ಅದನ್ನು ಸರಿಪಡಿಸುವ ಯತ್ನವೇ ಕೋಪಗೊಳ್ಳುವಿಕೆ. ಇತರರು ತಪ್ಪು ಅನ್ನುವುದಕ್ಕೆ ಕೋಪಕ್ಕೆ ಮೂಲ ಕಾರಣ ಸಮಾಜದಲ್ಲಾಗಲಿ ಕುಟುಂಬದಲ್ಲಿ ಆಗಲಿ ಅವರನ್ನು ಸರಿಪಡಿಸುವ ಯತ್ನವು ಕೋಪದ ಉದ್ಭವಕ್ಕೆ ಕಾರಣವಾಗುತ್ತದೆ. ನಾನು ಮಾತ್ರವೇ ಸರಿ, ಇತರರು ತಪ್ಪು ಅನ್ನುವ ಭಾವನೆ ಇದು. ಅಹಂಕಾರದಿಂದ ಬರುವ ಕೋಪದ ಅಸಲಿಗೆ ಯಾವುದು ಸರಿ, ಯಾವುದು ತಪ್ಪು, ನಿನಗೆ ಯಾವುದು ಸರಿಯೋ ಅದು ಇತರರಿಗೆ ತಪ್ಪು, ನಿನಗೆ ಯಾವುದು ತಪ್ಪೋ ಅದು ಇತರರಿಗೆ ಸರಿ. ಹೀಗೆ ಮನುಷ್ಯನ ಜೀವನ ಸರಿ ತಪ್ಪುಗಳ ಘರ್ಷಣೆಯಲ್ಲಿ ತೊಳಲಾಡುತ್ತಿದೆ. ಒಬ್ಬರಿಗೆ ಒಂದು ಸರಿ, ಮತ್ತೊಬ್ಬರಿಗೆ ಇನ್ನೊಂದು ಸರಿ. ಅದಕ್ಕೆ ಜ್ಞಾನವಂತರ ಲಕ್ಷಣವೇನೆಂದರೆ ಯಾವುದು ಸರಿಯಲ್ಲ, ತಪ್ಪು ಅಲ್ಲ ಎಂದು ಇದ್ದಾಗ ಕೋಪಕ್ಕೆ ಅವಕಾಶವೇ ಇರುವುದಿಲ್ಲ. ಕೆಲವು ವ್ಯಕ್ತಿಗಳಲ್ಲಿ ಯಾವಾಗಲೂ ಕೋಪ, ಸಿಡುಕಿನ ಸ್ವಭಾವ. ಯಾಕೆಂದರೆ ನಾನು ಮಾತ್ರವೇ ಸರಿ ಎಂದು ಈ ರೀತಿಯ ವ್ಯಕ್ತಿಗಳ ಬಗ್ಗೆ ಕುಟುಂಬದಲ್ಲಿ ಭಯವಿರುತ್ತದೆ ಹೊರತು ಪ್ರೇಮ, ಗೌರವವಿರುವುದಿಲ್ಲ. ಮೊದಲು ಎಲ್ಲ ವ್ಯಕ್ತಿಗಳಲ್ಲೂ ವಿಷಯಗಳು ಅಥವಾ ವಸ್ತುಗಳು ಇರುವ ರೀತಿಯೇ ಸರಿ ಎಂದು ನೋಡಿದಾಗ ಮನಸ್ಸು ಶಾಂತವಾಗುತ್ತದೆ. ಮನಸ್ಸು ಪ್ರಸನ್ನತೆಯನ್ನು ಅನುಭವಿಸುತ್ತದೆ. ಈ ಪ್ರಸನ್ನತೆಯಿಂದ ವ್ಯಕ್ತಿ ವಿಷಯ ಸಂದರ್ಭದಲ್ಲಿ ಬದಲಾವಣೆಯನ್ನು ತರಬಹುದೇ ವಿನಃ ಸಿಡುಕಿನಿಂದ ಅಥವಾ ಅರಚುವುದರಿಂದ ಅಲ್ಲ. ಅದಕ್ಕೆ ಹೇಳುವುದು ಅರಿವಿನಿಂದ ಇರಬೇಕೆಂದು. ನಾನು ಅದೆಷ್ಟೋ ಕುಟುಂಬಗಳನ್ನು ನೋಡಿರುವೆನು. ಬರೀ ಕೋಪಗೊಳ್ಳುವುದು, ಅರಚುವುದು, ಪ್ರತಿನಿತ್ಯವೂ ಇದನ್ನೇ ಮಾಡುವರು. ಯಾವಾಗ ಇತರರ ಮೇಲೆ ನಾವು ಅರಚುವೆವು ಆಗ ಇತರರು
ನಮ್ಮ ಮೇಲೆ ಅರಚುವುದನ್ನು ಆರಂಭಿಸುವರು. ಇತ್ತೀಚೆಗೆ ಮಕ್ಕಳಲ್ಲಿಯೂ ಕೂಡ ಈ ಸ್ವಭಾವ ಬಹಳವಾಗಿ ಕಾಣಿಸುತ್ತಿದೆ. ಇದು ನಕಾರಾತ್ಮಕ ಪರಿಣಾಮವಲ್ಲದೆ ಮತ್ತೇನು? ಶಾಂತತೆಯಿಂದ ಇರುವುದನ್ನು ಕಲಿಯಿರಿ. ನಿಶ್ಚಲತೆಯಿಂದ ಇರುವುದನ್ನು ಅಭ್ಯಾಸ ಮಾಡಿ. ಗೀತೆಯ ಸಾರವೇ ಎಲ್ಲವನ್ನು ಒಂದೇ ಸಮನ ರೀತಿಯಲ್ಲಿ ನೋಡುವುದು. ಅದೇ ಸಂಯಮ ಸ್ಥಿತಿ. ಅಲ್ಲಿ ಮಹಾಶಾಂತತೆ ಇದೆ. ಒಮ್ಮೆ ಅದನ್ನು ಅನುಭವಿಸಿ ಮತ್ತೆಂದು ಆ ಕೋಪಗೊಳ್ಳುವುದಿಲ್ಲ. ಕೋಪಕ್ಕೆ ಮತ್ತೆ ಶಾಂತತೆಗೆ ಇರುವ ವ್ಯತ್ಯಾಸ ನಿಮಗೆ ಗೊತ್ತಾದಾಗ ನಿಮಗೆ ನೀವೇ ಗೊತ್ತಿಲ್ಲದೆ ಶಾಂತತೆಯ ಲೋಕಕ್ಕೆ ಕಾಲಿಡುವಿರಿ. ನಮ್ಮ ಜೀವನ ಯಾವಾಗಲೂ ಬದಲಾಗುವುದಿಲ್ಲವೆಂದು ತಿಳಿಯುವುದು ಒಂದು ರೀತಿಯ ಕತ್ತಲಲ್ಲಿ ಇದ್ದ ಹಾಗೆ. ಕತ್ತಲಲ್ಲಿ ಇದ್ದು ಬಿಟ್ಟರೆ ನೆರಳು ಕೂಡ ನಮ್ಮ ಜೊತೆ ಬರುವುದಿಲ್ಲ. ನೋವೆಲ್ಲ ಇದ್ದು ಬಿಟ್ಟರೆ ನಮ್ಮ ಸ್ವಂತ ಆಲೋಚನೆಗಳು ನಮ್ಮ ಸಹಾಯಕ್ಕೆ ಬರುವುದಿಲ್ಲ. ಮನಸ್ಸನ್ನು ಗಟ್ಟಿಗೊಳಿಸಿ ಮುಂದಕ್ಕೆ ಸಾಗುವುದೇ ಜೀವನ. ನೋವಲ್ಲೇ ಉಳಿದು ಬಿಟ್ಟರೆ ಕೊನೆಯವರೆಗೂ ಅಲ್ಲೇ ಉಳಿದು ಬಿಡುತ್ತೇವೆ. ಸಹಜ ಜೀವನದತ್ತ ಮುಖ ಮಾಡಿದರೆ ಜೀವನದಲ್ಲಿ ಬೆಳಕು ಮೂಡುತ್ತದೆ. ಧೈರ್ಯವಾಗಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಭಯಪಡಿಸುವ ವಿಮರ್ಶೆಗಳು ಬರುತ್ತಿರುತ್ತವೆ. ಕೇಳುತ್ತಾ ಅಲ್ಲೇ ನಿಂತು ಬಿಡುವುದೇ, ಇಲ್ಲ ಕೇಳಿಸಿಕೊಳ್ಳದೆ ಮುಂದಕ್ಕೆ ಸಾಗುವುದೇ ಅನ್ನುವುದು ನಿಮ್ಮ ಕೈಯಲ್ಲಿ ಇದೆ. ನಿರ್ಣಯ ನಿಮ್ಮದ್ದೇ. ಕೆಲವು ದೃಶ್ಯಗಳನ್ನು ನೋಡದೇ ಇರುವುದು ನಮ್ಮ ಕಣ್ಣಿಗೆ ಒಳ್ಳೆಯದು. ಕೆಲವು ಮಾತುಗಳನ್ನು ಕೇಳಿಸಿಕೊಳ್ಳದಿರುವುದು ನಮ್ಮ ಕಿವಿಗೆ ಒಳ್ಳೆಯದು. ಹಾಗೆ ಕೆಲವು ವ್ಯಕ್ತಿಗಳ ಬಗ್ಗೆ ಯೋಚಿಸದೇ ಇರುವುದು ನಮ್ಮ ಮನಸ್ಸಿಗೆ ತುಂಬ ಒಳ್ಳೆಯದು. ಯಾರ ನಂಬಿಕೆ ಮೇಲೂ ನಿನಗೆ ಕೆಲಸವಿಲ್ಲ. ಕೇವಲ ನಿನ್ನ ಮೇಲೆ ನಿನಗೆ ಇರುವ ನಂಬಿಕೆ ಮಾತ್ರ ನಿಮ್ಮನ್ನು ಉನ್ನತ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ. ಯಾರೊಬ್ಬರ ಬಡತನವನ್ನು ನೋಡುವ ಮೂಲಕ ಸಂಬಂಧವನ್ನು ಮುರಿಯಬೇಡಿ. ಯಾಕೆಂದರೆ ಬಡವರ ಮನೆಯಲ್ಲಿ ಸಿಗುವ ಗೌರವ ಮರ್ಯಾದೆಗಳು ಶ್ರೀಮಂತರ ಮನೆಯಲ್ಲಿ ನಿಮಗೆ ಖಂಡಿತವಾಗಿಯೂ ಸಿಗುವುದಿಲ್ಲ. ನಾವು ಎಂತಹ ಸಮಾಜದಲ್ಲಿ ವಾಸಿಸುತ್ತಿದ್ದೇವೆ ಎಂದರೆ ಸೌಂದರ್ಯವು ಬಣ್ಣದಿಂದ ನೋಡಲ್ಪಟ್ಟರೆ ಶಿಕ್ಷಣವು ಮಾರ್ಕ್ಸ್ನಿಂದ ನೋಡಲ್ಪಡುತ್ತದೆ ಮತ್ತು ಹಣದಿಂದ ಗೌರವವನ್ನು ನೀಡಲಾಗುತ್ತದೆ. ಹುಟ್ಟಿದಾಗ ಹೆಸರು ಇರುವುದಿಲ್ಲ, ಬರೀ ಉಸಿರು ಇರುತ್ತದೆ. ಆದರೆ ಸತ್ತಾಗ ಉಸಿರು ಇರುವುದಿಲ್ಲ, ಬರೀ ಹೆಸರು ಇರುತ್ತದೆ. ಈ ಉಸಿರು ಮತ್ತು ಹೆಸರು ನಡುವಿನ ಅಂತರವೇ ಜೀವನ. ಜೀವನದಲ್ಲಿ ತುಂಬ ಕಠಿಣ ಸಮಸ್ಯೆಗಳು ಬರುತ್ತವೆ. ಹಾಗಂತ ಯಾರನ್ನು ದೂರಬೇಡಿ. ಯಾಕೆಂದರೆ ಆ ಭಗವಂತ ಎನ್ನುವ ನಿರ್ದೇಶಕ ಅತಿ ಕಠಿಣವಾದ ಪಾತ್ರವನ್ನು ಒಳ್ಳೆಯ ನಟನಿಗೆ ಮಾತ್ರ ನೀಡಿರುತ್ತಾನೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.